ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಈ ಮಡಿಕೆ ಕಾಳು ಪಲ್ಯನ ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಂಡು ಬನ್ನಿರಿ. ಈ ಮಡಿಕೆ ಕಾಳು ಪಲ್ಯ ನೋಡ್ರಿ ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಖಡಕ್ ರೊಟ್ಟಿ ಜೊತೆ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಸಜ್ಜಿ ರೊಟ್ಟಿ ಜೊತೆನೂ ತಿನ್ಕೋಬೋದು. ನಾವು ಮೊನ್ನೆ ಸಂಕ್ರಾಂತಿ ಆಯ್ತಲ್ರಿ, ಈ ಸಜ್ಜಿ ರೊಟ್ಟಿ ಜೊತೆ ಇದು ಪಲ್ಯನ ಮಾಡಿದ್ವಿ. ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ತಿನ್ನೋಕೆ ಮಾತ್ರ ಇಷ್ಟು ಟೇಸ್ಟಿಯಾಗಿರುತ್ತೆ, ಆಮೇಲೆ ಹೆಲ್ತಿಗೂ ಒಳ್ಳೆಯದು. ಮೊದಲಿಗೆ ಮಡಿಕೆ ಕಾಳನ್ನು ಒಂದು 4ರಿಂದ 5 ತಾಸು ನೆನೆ ಇಡಬೇಕು ರೀ. ಇದನ್ನು ಮೊಳಕೆ ಕಟ್ಟಿಲ್ಲ, ನಾವು ಹಂಗೆ ನೆನೆ ಇಟ್ಟಿದ್ವಿ. ಈ ಮಡಿಕೆ ಕಾಳನ್ನು ಚೆಂದಂಗೆ ನೆನೆದ ಮೇಲೆ ಇದಕ್ಕೆ ಶೇಂಗಾ ಹಾಕಿ ನೆನೆ ಇಡಬೇಕಾಗತ್ತೆ ರೀ. ಈಗ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಒಂದು ಟೊಮೆಟೊನ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಬಿಡ್ಬೇಕು ರೀ. ಇದು ಭಾಳ ಸಿಂಪಲ್ಲಾಗಿ ತೋರಿಸಿದ್ದೀನಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಡಿಕೆ ಕಾಳು ಪಲ್ಯ. ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ್ರಿ. ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನೋಡಿರಿ, ಏನಿಲ್ಲ, ಹಸಿಮೆಣ್ಸಿನ್ಕಾಯನ್ನ ಫ್ರೈ ಮಾಡಿಕೊಂಡು ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೈತಿ. ಮೇಲೆ ಒಂದು ಸ್ವಲ್ಪ ಗುರಳ್ ಪುಡಿ, ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆಂದಂಗೆ ಕಲಿಸ್ಕೊಂಡ್ಬಿಡ್ಬೇಕು ರೀ. ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡೀನಿ ರೀ, ಜಾಸ್ತಿ ಬೆಲ್ಲ ಏನಿಲ್ಲ, ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಈ ಎಲ್ಲ ಮಸಾಲಾನ ಚೆಂದಂಗೆ ಕೂಡೋವರೆಗೂ ಫ್ರೈ ಮಾಡ್ಕೊಂಬಿಡ್ಬೇಕು ರೀ. ಇಲ್ಲಿ ನಾನು ಒಂದು ಸ್ವಲ್ಪ ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ. ಆಮೇಲೆ ಮೇಲೆ ಏನು ಕಾಳನ್ನು ಫ್ರೈ ಮಾಡ್ಕೊಂಡಿದ್ವಲ್ರಿ, ಆ ಕಾಳನ್ನು ಇದ್ರೊಳಗೆ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೊಂಡು ಒಂದು ಸ್ವಲ್ಪ ಕುದಿಯೋಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ವಿ ಅಂತಂದ್ರೆ ಮಡಿಕೆ ಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.